ಸೊ ಫೈನಲಿ ನಾನು ನೈಟೇ ನಾವು ರೀಚ್ ಆದ್ವಿ ಆ್ಯಕ್ಚುಲಿ. ಬಟ್ ರೂಮ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ಆ್ಯಂಡ್ ಫುಲ್ ಮಳೆ ಬೇರೆ ಬರ್ತಿತ್ತು. ಸೊ ಹಾಗಾಗಿ ನಾನು ಲೈಕ್ ವಿಡಿಯೋ ಶೂಟ್ ಮಾಡೋದಕ್ಕಾಗಿಲ್ಲ. ಆದರೂ ಟ್ರೈ ಮಾಡಿ ಆಲ್ಮೋಸ್ಟ್ ನೈಟೇ ಒಂದು ಸಲ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಗೋಪುರದ ಹತ್ರ ಅಕ್ಕಪಕ್ಕ ಸುತ್ತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಡಿನ್ನರ್ ಕೂಡ ಇಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಇಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಇದ್ದಿದ್ದರಿಂದ ವೆಜ್ ಹೋಟೆಲ್ಲು, ಸೊ ಅಲ್ಲೇ ನೈಟ್ ಡಿನ್ನರ್ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಸ್ಟೇ ಆದಂಥ ರೂಮ್ ಇದು. ಸೊ ಇಲ್ಲೇ ನೋಡ್ತಾ ಇದ್ದೀರಾ ಈ ರೂಮು. ಇದಕ್ಕೆ 1200 ರುಪೀಸು ನಾನ್ ಎ ಸಿ 8 ಜನಕ್ಕೆ. ಸೊ ವರ್ತ್ ಅಂತಲೇ ಹೇಳ್ಬೋದು. ಸೊ ಡಿಸೋಜಾ ಗೆಸ್ಟ್ ಹೌಸ್ ಅಂತ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ ಮುರುಡೇಶ್ವರ ಸಿಗುತ್ತೆ. ಆ್ಯಂಡ್ ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ. ಪ್ಲಸ್ ನಾಷ್ಟದ ವ್ಯವಸ್ಥೆ ಕೂಡ ಲೈಕ್ ದೇವಸ್ಥಾನದ ಕಡೆಯಿಂದನೇ ಇದೆಯಂತೆ. ಸೊ ಬನ್ನಿ. ಸೊ ಅಲ್ಲಿಗೆ ಹೋಗಿ ನಾಷ್ಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ನೆಕ್ಸ್ಟ್ ಸ್ಟಾಪ್ ಹೋಗ್ತಾ ಇರೋದು ಲೈಕ್ ಜೋಗ್ ಫಾಲ್ಸ್ಗೆ. ಸೊ ಸದ್ಯಕ್ಕೆ ಇವಾಗ ನಾವು ಟೆಂಪಲ್ಗೆ ಹೋಗೋಣ ಬನ್ನಿ. ಮುರುಡೇಶ್ವರಕ್ಕೆ ರೀಚ್ ಆದ್ವಿ. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಅನ್ಕೊತಿದ್ದೆ ಮುರುಡೇಶ್ವರಕ್ಕೆ ಬರಬೇಕು ಅಂತ. ಸೊ ಫೈನಲಿ ಮುರುಡೇಶ್ವರಕ್ಕೆ ಬಂದಿದ್ದೀನಿ. ಸೊ ಅಲ್ಲೇನು ಕಾಣಿಸ್ತಾ ಇದ್ದಾರೋ ಶಿವಪ್ಪ ಆಲ್ರೆಡಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಗೋಪುರದ ಮೇಲೆ ಕೂಡ ಹೋಗ್ತೀವಿ. 8 ಗಂಟೆಗೆ ಓಪನ್ ಅಂತೆ. ಸೊ ಅಲ್ಲೂ ಕೂಡ ಹೋಗ್ತೀವಿ. ಆ್ಯಂಡ್ ಈ ಕಡೆ ನಾರ್ಮಲಾಗಿ ಬೀಚು ಲೈಕ್ ಆಟಾಡೋದಕ್ಕೆ, ಆ್ಯಂಡ್ ಈ ಸೈಡ್ ಇರೋವಂಥದ್ದು ಬೋಟಿಂಗ್ ಮಾಡೋದಕ್ಕೆ ಅಂತಲೇ ಒಂದು ಸೆಕ್ಷನ್. ಸೊ ಎರಡೂ ಕೂಡ ಡಿವೈಡ್ ಮಾಡಿದ್ದಾರೆ. ಬೀಚ್ ಹತ್ರ ಸದ್ಯಕ್ಕೆ ಬಿಡ್ತಿಲ್ಲ ವೆದರ್ ಇರೋದ್ರಿಂದ. ಸೊ ನೀವೇ ನೋಡ್ತಿರ್ಬೋದು ವೆದರ್ ಕಂಡೀಷನ್ನು. ಸೊ ಹೀಗಿರೋದ್ರಿಂದ ಲೈಕ್ ಬೀಚಲ್ಲಿ ಆಟಾಡೋಕೆ ಬಿಡಲ್ವಂತೆ. ಬಂದು ಜಸ್ಟ್ ಲೈಕ್ ಅಲ್ಲಿಂದಲ್ಲಿ ಓಡಾಡ್ತೀರಾ ವಾಕಿಂಗ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಬಿಡ್ತಿದ್ದಾರೆ, ಲೈಕ್ ಆಟಾಡೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ನೀವೇನಾದರೂ ಲೈಕ್ ಬೀಚಲ್ಲಿ ಆಟಾಡಬೇಕು ಅಂದರೆ ಆಲ್ಮೋಸ್ಟ್ ಸಮ್ಮರ್ ಟೈಮಲ್ಲಿ ಪ್ಲ್ಯಾನ್ ಮಾಡಿರಿ ಮುರುಡೇಶ್ವರಕ್ಕೆ ಬರೋದಕ್ಕೆ. ಸೊ ನಮ್ಮದು ಸ್ವಲ್ಪ ಬೇರೆ ರೀಸನ್ಸ್ ಇದ್ದಿದ್ದರಿಂದ ನಾವು ಇವಾಗ ಬಂದಿದ್ದೀವಿ. ಆ್ಯಂಡ್ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಅಲ್ಲಿ ದರ್ಶನ ಮಾಡೋಣ. ಸೊ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ದೇವ್ರದ್ದು. ಮೇ ಬಿ ಪೇಂಟಿಂಗ್ ಅಥವಾ ಏನೋ ಮಾಡ್ತಿರ್ಬೇಕು. ಆ್ಯಂಡ್ ಇದು ಮಹಾಗೋಪುರ. ಸೊ ಇದು ಲಿಫ್ಟಿಗೆ ಹೋಗೋವಂಥ ದಾರಿ. ಸೊ ಅಡಲ್ಟಿಗೆ 20 ರೂಪಾಯಿ, ಚಿಲ್ಡ್ರನಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಐ ಥಿಂಕ್ ಓಪನ್ ಆಗಿರಬೇಕು. ಸೊ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವೇ ನೋಡ್ತಾ ಇದ್ದೀರ, ಇದು ಈ ಸೈಡ್ ಇರೋದು ಲೈಕ್ ಬೋಟಿಂಗಿಗಂತ ಇರೋವಂಥ ಒಂದು ಪ್ಲೇಸು. ಆ್ಯಂಡ್ ಆ ಕಡೆ ಇರೋದು ಲೈಕ್ ನಾವು ಎಂಜಾಯ್ ಮಾಡೋದಕ್ಕೆ ಇರೋವಂಥ ಒಂದು ಫೋಟೋ. ಲೈಕ್ ಆ ಸೆಕ್ಷನ್ ಬಂದ್ಬಿಟ್ಟು ಲೈಕ್ ಕಂಪ್ಲೀಟ್ ಬೀಚು ಆಟಾಡೋದಕ್ಕೆ. ಆ್ಯಂಡ್ ಈ ಕಡೆ ಕಂಪ್ಲೀಟ್ ಥಿಂಗ್ ನಿಮಗೆ ಶಿಪ್ಪಿಂಗು ಪ್ಲಸ್ ಬೋಟಿಂಗ್ ಹಾರ್ಬರ್. ಸೊ ದೇವ್ರ ದರ್ಶನ ಆಯಿತು, ರಶ್ ಏನು ಇದ್ದಿಲ್ಲ. ಆಲ್ಮೋಸ್ಟ್ ಈ ಟೆಂಪಲಲ್ಲಿ ನಿಮಗೆ ರಶ್ಗಳು ಸಿಗಲ್ಲ. ಸೊ ಇದೇ ಹಿಂದ್ಗಡೆ ಕಾಣ್ತಿರೋದು ಮೇನ್ ಗೋಪುರ. ಆ್ಯಂಡ್ ಅದು ಶಿವಪ್ಪ ಸ್ಟ್ಯಾಚ್ಯು. ಸೊ ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಆಚೆ ಕಡೆ ಹೋಗ್ತೀವಿ. ಸೊ ಲಿಫ್ಟು ಫಸ್ಟು ನಾಷ್ಟ ಮಾಡಬೇಕು, ಯಾಕಂದ್ರೆ ನಾಷ್ಟ 10 ಗಂಟೆಗೆ ಲಾಸ್ಟ್ ಅಂತೆ. 8 ಗಂಟೆಯಿಂದ 10 ಗಂಟೆವರೆಗೂ ನಾಷ್ಟ ಲಾಸ್ಟು. ಸೊ ಹಾಗಾಗಿ ಇಲ್ಲಿಂದ ಡೈರೆಕ್ಟ್ ನಾವು ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ಏನೋ ಆಯಿತು, ರಶ್ ಏನು ಇದ್ದಿಲ್ಲ, ಆಲ್ಮೋಸ್ಟ್ ರಶ್ ಇರೋದಿಲ್ಲ. ಸೊ ನೀವು ಕೂಡ ದರ್ಶನ ಮಾಡಿಕೊಂಡು ಲೈಕ್ ಬೆಳಗ್ಗೆ ಬರೋ ಥರ ಇದ್ದರೆ ನಾಷ್ಟಕ್ಕೂ ಟ್ರೈ ಮಾಡಿ. 8 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತಂತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ. ಇದು ಟೆಂಪಲ್. ಆ್ಯಂಡ್ ಇಲ್ಲೇ ನೀವೇನು ನೋಡ್ತಾ ಇದ್ದೀರೋ ಇದು ನಾಷ್ಟಕ್ಕೆ ಹೋಗುವಂಥ ದಾರಿ. ಸೊ ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಅನ್ನಪ್ರಸಾದದ ಅರೇಂಜ್ಮೆಂಟ್ಸ್ ಇದು. ಸೊ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ 8ರಿಂದ 10 ಗಂಟೆವರೆಗೂ ನಾಷ್ಟ ಕೊಡ್ತಾರೆ. ಬನ್ನಿ ನಾಷ್ಟ ಮಾಡಿಕೊಂಡು ಗೋಪುರದ ಲಿಫ್ಟ್ ಹತ್ಕೊಂಡು ಮೇಲ್ಗಡೆ ಹೋಗಿ ತಟ್ಟೆ ಕೊಟ್ಟಿದ್ದಾರೆ. ಸೊ ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಆ್ಯಂಡ್ ಪಾಯಸ ಕೊಟ್ಟಿದ್ದಾರೆ. ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಉಪ್ಪಿಟ್ಟು ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಟೇಸ್ಟು. ಆ್ಯಂಡ್ ಸಾರಿ, ಇದು ನಾನು ಪಾಯಸ ಅದು ಆ್ಯಕ್ಚುಲಿ ಪಾಯಸ ಅಲ್ಲ, ಕಷಾಯ. ಇದು ಕಷಾಯ, ಉಪ್ಪಿಟ್ಟು, ಪೆಪ್ಪರ್ ಅವಲಕ್ಕಿ ಕೊಡ್ತಾರೆ. ಸೊ ಇದೆ ನಾಷ್ಟ ಆಯಿತು. ಆ್ಯಂಡ್ ನಾಷ್ಟದ ಜೊತೆ ಉಪ್ಪಿಟ್ಟು, ಕಷಾಯ, ಪೇಪರ್ ಅವಲಕ್ಕಿ ಕೊಟ್ಟಿದ್ರು. ಆ್ಯಂಡ್ 10 ಗಂಟೆಗೆ ಲಾಸ್ಟ್, 8 ಗಂಟೆಯಿಂದ 10 ಗಂಟೆಗೆ. ಸೊ ಇಲ್ಲಿಂದ ಗೋಪುರ ಏನಿದೆಯೋ ಇದ್ರ ಮೇಲ್ಗಡೆ ಹೋಗ್ತೀವಿ. ಸೊ ಒಬ್ರಿಗೆ 20 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಲೈಕ್ ಚಿಲ್ಡ್ರನ್ಸ್ಗೆ 10 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಅದನ್ನು ತೋರಿಸ್ತೀನಿ. ಓಕೆ. ಆ್ಯಂಡ್ ಹುಡುಗರೆಲ್ಲ ಆಲ್ರೆಡಿ ಇಲ್ಲಿ ವ್ಯೂ ನೋಡ್ತಾ ಇದ್ದಾರೆ ಬೀಚಿಂದು.
ನಾವು ನೋಡೋಣ. ಸೊ ಇದೆ ಬೀಚ್, ಇದೇ ದೇವಸ್ಥಾನ. ಇಲ್ಲಿ ನೋಡ್ತಿರ್ಬೋದು ನೀವು. ತಗದೆ. ಸೊ ಇದು ದೇವ್ರ ದರ್ಶನ ಟೈಮಿಂಗ್ಸು. ಎರಡು ಗಜಗಳು ಹೆಂಗೆ ನಿಂತಿದ್ದಾವೆ ನೋಡಿ. ಸೊ ಇಲ್ಲಿಂದ ಲಿಫ್ಟ್ ಹತ್ಕೊಂಡು ಆಮೇಲೆ ಲಿಫ್ಟಲ್ಲಿ ಟ್ರಾವೆಲ್ ಮಾಡ್ಬೇಕು. ಮೇಲ್ಗಡೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಅಂದರೆ ಲಿಫ್ಟ್ ಟೈಮಿಂಗ್ಸ್ ಕೂಡ ನೀವು ನೋಡ್ತಿರ್ಬೋದು. ಸೊ ಸ್ಟಾರ್ಟ್ ಆಗುವಂಥದ್ದು ಇದು. ಸೊ ಇದು ಲಿಫ್ಟು. ಓಪನ್ ತೋರಿಸ್ಕೊಳ ಲಿಫ್ಟ್ ಒಳಗಡೆ. ಸೊ ಫೈನಲಿ ಆಚೆ ಬಂದಿದ್ದೀವಿ. ಆ್ಯಂಡ್ ಸೊ ಇದು ಸುಮಾರು 237 ಫೀಟ್ ಇರೋವಂಥದ್ದು. ಸೊ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ರಾಜಗೋಪುರಂ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಎಕೋ ಹೊಡಿತಿರ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸಲ್ಲಿ. ಆ್ಯಂಡ್ ಇನ್ನೊಂದೇನು ಅಂದರೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ರಾಜಗೋಪುರಂ ಅಂದರೆ ಅದು ಮುರುಡೇಶ್ವರದಲ್ಲಿರುತ್ತದೆ. 237 ಫೀಟ್ ಏನೋ ಬರುತ್ತೆ. 20 ಫ್ಲೋರ್ ಇದೆ. ಬಟ್ ನಮಗೆ 17th ಫ್ಲೋರ್ವರೆಗೂ ಲಾಸ್ಟ್ ಲಿಫ್ಟಲ್ಲಿ. ಸೊ ಅದಕ್ಕೆ ಮೇಲೆ ನೀವು ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ಟೆಪ್ಸ್ಗಳಿದ್ದಾವೆ, ಅದಕ್ಕೆ ಮೇಲೆ ನೀವು ಹೋಗ್ಬೋದು. ಓಕೆ. ಸೊ ಇಲ್ಲಿ ಮ್ಯೂಸಿಯಂ ಕೂಡ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಸೊ ಬನ್ನಿ ಅದನ್ನು ನೋಡೋಣ. ಇಲ್ಲಿಂದ ನಿಮಗೇನು ಶಿವ ಕಾಣಿಸ್ತಿದ್ದಾನೋ ಸೊ ನೋಡಿ, ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಶಿವ ಇಲ್ಲಿಂದ ಕಾಣಿಸೋವಂಥದ್ದು. ಇದು ಗೋಪುರದ 17th ಫ್ಲೋರಿಂದ ನಾವು ಈ ಶಿವ ನೋಡ್ಬೋದು. ಇನ್ನೂ 3 ಫ್ಲೋರ್ ಇದೆ. ಸೊ ಅದು ಇಲ್ಲಿಂದ ನಾವು ಹೋಗ್ಬೇಕು. ಮೇಲ್ಗಡೆ ಲಿಫ್ಟ್ ಇಲ್ಲ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ಈ ಕಡೆಯಿಂದ ನೀವು ಮುರುಡೇಶ್ವರ ಸಿಟಿ ನೋಡ್ಬೋದು. ಸೊ ಇದು ಮುರುಡೇಶ್ವರ ಸಿಟಿ. ಸೊ ಬೀಚ್, ಮುರುಡೇಶ್ವರ ಸಿಟಿ. ಆ್ಯಂಡ್ ಈ ಕಡೆ ನಾರ್ಮಲಾಗಿ ನಾವು ಮನುಷ್ಯರು ಆಟ ಆಡೋಕ್ಕಂತ ಮಾಡಿರೋವಂಥದ್ದು. ಸೊ ನೋಡಿ ಇದು ಸಿಟಿ. ಆ್ಯಂಡ್ ಮೇಲೆ ಹೋಗೋಣ ಬನ್ನಿ. ಸೊ ಇನ್ನೂ ಮೇಲಿದೆ, ಮೆಟ್ಲಿದೆ. ಆ್ಯಕ್ಚುಲಿ ಮೇಲ್ಗಡೆ ಕೂಡ ಲಿಫ್ಟ್ ಇದೆ, ಬಟ್ ಅವ್ರು ನಮಗೆ 17th ಫ್ಲೋರ್ಗೆ ಬಿಟ್ಟರು. ಸೊ ನೋಡಿ ಮೇಲೆ ಕೂಡ ಲಿಫ್ಟ್ ಇದೆ. ಬನ್ನಿ ಹೋಗೋಣ. ಇಲ್ಲಿಂದನೂ ಸೇಮ್ ವ್ಯೂ. ಸೊ 18th ಫ್ಲೋರ್ ಲಾಸ್ಟ್. ಇನ್ನೂ 2ಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ನೋಡ್ತಿರ್ಬೋದು, ಇನ್ನೆರಡಕ್ಕೆ ನೋ ಅಡ್ಮಿಷನ್. ಸೊ ಪರ್ಮಿಷನ್ ಇಲ್ಲ. 17th ಫ್ಲೋರ್ವರೆಗೂ ನಮಗೆ ಡ್ರಾಪ್ ಮಾಡಿದ್ರು ಲಿಫ್ಟಲ್ಲಿ. 1 ಫ್ಲೋರ್ ನಾವು ಮೆಟ್ಲಲ್ಲಿ ಹತ್ಕೊಬಂದ್ವಿ. ಸೊ ಟೋಟಲ್ 18th ಫ್ಲೋರ್ವರೆಗೂ ನಿಮ್ಗೆ ಅಲೌ ಮಾಡ್ತಾರೆ. ಅದಕ್ಕೆ ಮೇಲಿರೋ ಎಕ್ಸ್ಟ್ರಾ 2 ಫ್ಲೋರ್ಗೆ ನಮ್ಗೆ ಅಲೌ ಇಲ್ಲ. ಸೊ 18th ಫ್ಲೋರ್ ಲಾಸ್ಟ್. ಆ್ಯಂಡ್ ವ್ಯೂ ತೋರಿಸ್ತೀನಿ ಬನ್ನಿ. ಸೇಮ್ ಅಲ್ಲೇನು ನೋಡಿದ್ರು ಅದೇ ವ್ಯೂ ಇಲ್ಲೂ ಕೂಡ. ಸೊ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಕಂಪ್ಲೀಟ್. ಇದು ನಮ್ಮ ಸೈಡ್ ಇರೋವಂಥ ಬೀಚ್ ಸೈಡ್ ಇರೋವಂಥ ಒಂದು ವ್ಯೂ. ಸೊ ನೋಡೋಣ ಬನ್ನಿ. ಆ ವಿಡಿಯೋದಲ್ಲಿ ನಿಮಗೆ ಆ ಕಡೆ ವ್ಯೂ ತೋರಿಸ್ತೆ. ಸೊ ಇದು 18th ಫ್ಲೋರಿಂದ ನಿಮಗೆ ಕಾಣ್ತಿರೋಂಥ ವ್ಯೂ. ಸೊ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ವ್ಯೂ. ಇಲ್ಲಿಂದ ನಿಮಗೆ 18th ಫ್ಲೋರಿಂದ ನಿಮಗೆ ಕಾಣುವಂಥ ವ್ಯೂ ಇದು. ಸೊ ಕಂಪ್ಲೀಟ್ ವ್ಯೂ ಝೂಮ್ ಮಾಡ್ತೀನಿ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದನೂ ನಡೀತಾನೆ ಇದೆ. ಸೊ ಮೇ ಬಿ ರೀಪೇಂಟಿಂಗ್ ಮಾಡ್ತಿರ್ತಾರೆ ಅಥವಾ ಏನಾದ್ರು ಲೈಕ್ ಏನಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಲಿಫ್ಟ್ ಒಳಗಡೆ ಹೋಗಿ ಬಂದಾಯಿತು ಅಷ್ಟೇ. ಲೈಕ್ ನೀವು ವ್ಯೂ ನೋಡಬೇಕು ಅಂದರೆ ಆ ರೀತಿ ಮೇಲೋಗಿ ನೋಡ್ಕೊಬರ್ಬೋದು. ಸೊ ಇನ್ನು ಅಲ್ಲಿ ನಾನೇನು ಶಿವನ್ ತೋರಿಸಿದ್ನೋ ದೊಡ್ಡ ಸ್ಟ್ಯಾಚು. ಸೊ ಶಿವ ಹತ್ರನೂ ಹೋಗ್ತೀವಿ. ಆ್ಯಕ್ಚುಲಿ ಅಲೌ ಮಾಡ್ತಿಲ್ಲ ಅಂತ ಕೇಳ್ಪಟ್ವಿ, ಬಟ್ ಜನ ತಿರುಗಾಡ್ತಿದ್ರು. ಸೊ ನೋಡೋಣ, ಆದರೆ ಅಲ್ಲಿಗೂ ಹೋಗೋಣ. ಸೊ ನೆಕ್ಸ್ಟು ಅಲ್ಲಿರೋ ಮಹಾಶಿವ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಸೊ ಅದು ಆಚೆ ಕಡೆಯಿಂದ ಲೈಕ್ ಆ ರೂಟಿಂದ ಹೋಗ್ಬೇಕು. ಸೊ ಅಲ್ಲಿಗೂ ಹೋಗೋಣ ಬನ್ನಿ. ಮ್ಯೂಸಿಯಮ್ದು ಇಲ್ಲಿ ಶಿವಂದು ಏನೇನಾಗಿದೆಯೋ ಅದ್ರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ. ಅಲ್ಲಿಗೇನು ಚಾರ್ಜಸ್ ಇಲ್ಲ, ಸ್ವಲ್ಪ ನಡಿಬೇಕಾಗುತ್ತೆ. ಸೊ ಇದು ಗೋಪುರ.
ಲಾಸ್ಟಲ್ಲಿ ಏನಿದೆಯೋ 18th ಫ್ಲೋರ 2 ಫ್ಲೋರ್ ಬಿಟ್ಟು ಅಲ್ಲಿಗೆ ಹೋಗಿದ್ದು ನಾವು. ಸೊ ಗೋಪುರದ ಪಕ್ಕದಲ್ಲೇ ನಿಮಗೊಂದು ದಾರಿ ಕಾಣುತ್ತೆ. ಸೊ ಆ ದಾರಿಯ ಮೂಲಕ ನೀವು ಹೋದರೆ ಆ ಶಿವ ಸ್ಟ್ಯಾಚು ಹತ್ರ ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಇವಾಗ ಶಿವ ಸ್ಟ್ಯಾಚು ಹತ್ರ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ಇಲ್ಲಿಂದನೇ ಹೋಗ್ಬೇಕು ಇದೆ. ಸೊ ಇಲ್ಲಿ ಕಂಪ್ಲೀಟ್ ಫ್ರೀ ಎಂಟ್ರಿ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಸ್ಲಿಪ್ಪರ್ ಕೂಡ ಹಾಕೊಂಬರ್ಬೋದು ನೀವು ಇಲ್ಲಿವರೆಗೂ. ಸ್ಲಿಪ್ಪರ್ನ ಇಲ್ಲಿ ಬಿಟ್ಟು ಹೋಗ್ಬೋದು. ಸ್ಲಿಪ್ಪರ್ ಹಾಕೊಂಬರೋದು ಬೆಸ್ಟು, ಬಿಕಾಸ್ ಕಲ್ಗಳಿದಿರೋದನ್ನು ಚುಚ್ತಾ ಇದೆ. ಸೊ ಬನ್ನಿ ಮೇಲೆ ಹತ್ತೋಣ. ಎಸ್, ಶಿವನ್ ಟೆಂಪಲ್ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಇದು ಫಸ್ಟ್ ಸ್ಟೇಜು ಶಿವನ್ ಟೆಂಪಲ್ಗೆ. ಇನ್ನೊಂದು ಸ್ಟೇಜ್ ಇದೆ, ನೀವೆಲ್ಲಿ ನೋಡ್ತಾ ಇದ್ದೀರೋ, ಮತ್ತೆ ಹತ್ಕೊಂಡು ಹೋಗ್ಬೇಕು. ಇನ್ನೊಂದು ಸ್ಟೇಜ್ ಇದೆ, ಸೊ ಅಲ್ಲೂ ಹೋಗೋಣ ಬನ್ನಿ. ಬನ್ನಿ ಮಳೆ ಜೊತೆ ಬಿಸಿಲು ಹಿಡಿಯ. ಸೊ ಶಿವ ಫೈನಲಿ ಶಿವ ಇರೋ ಜಾಗಕ್ಕೆ ರೀಚ್ ಆಗಿದ್ದೀವಿ. ಅದೇ ನಮ್ಮಪ್ಪ ಶಿವಪ್ಪ. ಆ್ಯಂಡ್ ಅಲ್ಲಿಗೆ ನೋಡ್ತಾ ಇದ್ದೀರೋ ಗೋಪುರ, ಅಲ್ಲಿಂದನೇ ನಾವು ಹೋಗಿದ್ದು. ಸೊ ಇನ್ನೂ ಮೆಟ್ಲು ಹತ್ತಬೇಕು. ಸೊ ಬನ್ನಿ ಹತ್ತೋಣ. ಐ ಥಿಂಕ್ ಇದು ಇನ್ನು ಅನ್ಕೊತೀನಿ. ಸೊ ಇಲ್ಲಿಂದ ಹತ್ತೋಣ ಬನ್ನಿ. ನಂದಿ, ಶಿವನ ಮುಂದೆ ಸದಾಕಾಲ ಇರೋ ನಂದಿ ಸ್ಟ್ಯಾಚು. ಮೇಲ್ ರೀಚ್ ಆಗಿದ್ದೀವಿ. ಬಂದಿದೆ ಟೆಂಪಲ್ನ ವಾತಾವರಣ. ಸೊ ಇಲ್ಲಿ ಕೇವ್ ಇದೆ. ಸೊ ಭೂ ಕೈಲಾಸ ಕೇವ್ ಎಂಟ್ರೆನ್ಸು. ಅಲ್ಲಿಗೆ 20 ರೂಪಾಯಿ ಟಿಕೆಟು. ಸೊ ಟಿಕೆಟ್ ಕೌಂಟ್ರ್ ಇಲ್ಲೇ ಇರೋದ್ರಿಂದ 20 ರೂಪೀಸ್ ಪರ್ ಹೆಡ್. ಸೊ ತೊಗೊಂಡು ಒಳಗಡೆ ಕೇವ್ ಒಳಗಡೆ ಹೋಗ್ಬೋದು. ನಾವು ಹೋಗ್ತಾ ಇದ್ದೀವಿ, ಬನ್ನಿ. ಕೇವ್ ಒಳಗಡೆ ಬಂದಿದ್ದೀವಿ. ಇದು ಮ್ಯೂಸಿಯಮ್ ಇನ್ ದ ಸೆನ್ಸ್ ಈ ದೇವರ ಒಂದು ಸೃಷ್ಟಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಇದು ಮ್ಯೂಸಿಯಮ್ಮು. 20 ರೂಪಾಯಿ ಟಿಕೆಟು ಎಂಟ್ರೆನ್ಸ್ ಫೀಸು. ಸೊ ನೀವು ನೋಡ್ತಿರ್ಬೋದು. ಬನ್ನಿ ನಾನು ನಿಮಗೆ ಎಲ್ಲನೂ ತೋರಿಸ್ತೀನಿ. ಸೊ ಹೀಗೆ ದರ್ಶನ ಮಾಡೋದು. ನೋ ಅಡ್ಮಿಷನ್. ಆ್ಯಂಡ್ ಇಲ್ಲಿ ಮೈಕ್ ಇರುತ್ತೆ. ಸೊ ಮೈಕಲ್ಲಿ ನೀವು ಕಥೆನ ಕೇಳಿಸ್ಕೊಂಡು ಇದನ್ನು ನೋಡ್ಕೊಂಡು ಹೋಗ್ಬೋದು. ಒಳಗಡೆ ಫುಲ್ AC ಸಿಸ್ಟಮು, ಏರ್ ಕಂಡೀಷನ್ ಸಿಸ್ಟಮ್ ಆಗಿರೋದ್ರಿಂದ ಸ್ವಲ್ಪ ತಂಪಾಗಿದೆ. ನೋಡ್ತಾ ಇರ್ಬೋದು. ಒಳಗಡೆ ಎಂಟ್ರೆನ್ಸ್ ಇಲ್ಲ. ಸೊ ಇದು ಮ್ಯೂಸಿಯಮ್ ಇನ್ ದ ಸೆನ್ಸ್ ಈ ದೇವರ ಒಂದು ಸೃಷ್ಟಿ ಹೇಗಾಯಿತು ಅನ್ನೋದ್ರ ಬಗ್ಗೆ. ಝೂಮ್ ಔಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಬರಲಿ ಅಂತ.
ಅಂತ ತೊಗೊಂಬರ್ಬಾರ್ದು. ಆಮೇಲೆ ಮತ್ತೆ ಬಂದು ತಪಾಸ್ ಮಾಡ್ಕೊಂಡು ಎಲ್ಲ ಸುರಕ್ಷೆದಾರ ಆವಾಗ ಶಿವ ಈ ರೀತಿ ಬನಾರದವರು ಮಹಾಗಣಪತಿ. ಅಷ್ಟೇ, ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಗಣೇಶ. ಹಾಗಾಗಿ ಇಲ್ಲೇ ಇದಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರೋ ಇದು ದೇವಸ್ಥಾನದ ಕಂಪ್ಲೀಟ್ ಪಿಕ್ಚರು ನೋಡಿ. ಇದು ಮುರುಡೇಶ್ವರ. ಗೋಕರ್ಣದಲ್ಲಿರೋ ಅಂಥದ್ದೇ ಗೋಕರ್ಣ ಪ್ರತಿಷ್ಠಾಪನೆ ಆಗಿರೋ ಲಿಂಗ. ಸೊ ಇದು ಗ್ರೇಟ್ ಆಗಿರೋ ಟೆಂಪಲ್. ಸೊ ಮ್ಯೂಸಿಯಂ ಅಂತೂ ನೋಡಾಯಿತು. 20 ರೂಪೀಸ್ ಎಂಟ್ರೆನ್ಸ್ ಫೀಸು. ಮ್ಯೂಸಿಯಂ ಅಂತೂ ನೋಡಿದ್ವಿ. ಸೊ ಇಲ್ಲಿಂದ ದೇವ್ರ ದರ್ಶನ, ದೇವ್ರು ಇಲ್ಲೇ ಪಕ್ಕದಲ್ಲೇ ಇರೋವಂಥದ್ದು. ಸೊ ಇದೆ, ಸೊ ದೇವ್ರ ದರ್ಶನ ಮಾಡ್ಕೋಬೋದು ನೀವು. ದೇವ್ರ ದರ್ಶನ ಮಾಡೋದಕ್ಕೆ ಯಾವುದೇ ರೀತಿ ವಿಡಿಯೋಗ್ರಾಫಿ ಅಲೋವಿಲ್ಲ. ನೋಡೋಣ ಬನ್ನಿ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇದು ದೇವರ ದರ್ಶನ ಈ ರೀತಿ ಮಾಡ್ತಾರೆ. ಇದು ಸುಂದರ ರಾಮೇಶ್ವರ ಟೆಂಪಲ್. ಸೊ ದೇವ್ರ ದರ್ಶನ ಅಂತೂ ಆಯಿತು. ಇಲ್ಲಿಂದ ಡೈರೆಕ್ಟ್ ಕಾರ್ ಕಡೆ ಹೋಗ್ತಾ ಇದ್ದೀವಿ. ಸೊ ಕಾರ್ ಕಡೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಶಿವನ್ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಸಬ್ಸ್ಕ್ರೈಬ್ನ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಾನು ನೆಕ್ಸ್ಟ್ ವೀಡಿಯೋಗೆ ಒಂದು ಸಪೋರ್ಟ್ ಮಾಡ್ದಂಗೆ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟು ಜೋಗ್ ಫಾಲ್ಸ್ ಹತ್ರ ಸಿಗ್ತೀನಿ, ಬನ್ನಿ.